ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರಕಾಶ್ ರಾಜ್. ಇವತ್ತು ನಾನು ನಿಮಗೆ ಮಂಗಳೂರಿನ ಫೇಮಸ್ ಆದ ರೆಸಿಪಿ ಕೋರಿ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 4 ಗುಂಟೂರು ಮೆಣಸಿನ್ಕಾಯಿ, ಅದರ ಜೊತೆಗೆ ಸ್ವಲ್ಪ ಧನಿಯಾ ಕಾಳು, ಸ್ವಲ್ಪ ಮೆಂತ್ಯ ಕಾಳು, ಸ್ವಲ್ಪ ಜೀರಿಗೆ ಕಾಳು, ಸ್ವಲ್ಪ ಸೋಂಪು ಕಾಳು, ಸ್ವಲ್ಪ ಗರಂ ಮಸಾಲದಲ್ಲಿ 2 ಏಲಕ್ಕಿ, 4 ಲವಂಗ, 2 ಪೀಸ್ ಚಕ್ಕೆ ಮತ್ತು ಸ್ವಲ್ಪ ಮೆಣಸಿನ ಕಾಳು. ಇವುಗಳನ್ನೆಲ್ಲ ಬಾಣಲೆಗೆ ಹಾಕಿಬಿಟ್ಟು ಸ್ವಲ್ಪ ಗೋಲ್ಡನ್ ಬರುವಷ್ಟು ಫ್ರೈ ಮಾಡಿ. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡಿ. ಸ್ವಲ್ಪ ಇದು ಇವಾಗ ಫ್ರೈ ಆಗಿದೆ. ಇದನ್ನು ತೆಗೆದುಬಿಟ್ಟು ತಣ್ಣಗೆ ಹಾಕೋಕ್ಕೆ ಹಿಡಿ. ಅದೇ ಬಾಣಲಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಮಾಡಿಲ್ಲ, ಇದು ಕಟ್ ಮಾಡಿರೋದು, ಸ್ವಲ್ಪ ಫ್ರೈ ಮಾಡಿ. ಇದನ್ನು ಇದು ಸ್ವಲ್ಪ ಫ್ರೈ ಆಗಿದೆ ಅನಿಸುತ್ತೆ. ಅದನ್ನು ಮಿಕ್ಸಿಗೆ ಹಾಕಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಈರುಳ್ಳಿ ಇದು ಮಿಕ್ಸಿ ಜೊತೆ ಹಾಕಬೇಕು. ಸ್ವಲ್ಪ ಹುಣಸೆ ಹುಳಿ ಎಲ್ಲನೂ ಜೊತೆಯಲ್ಲಿ ಹಾಕಿಬಿಟ್ಟು ಮಿಕ್ಸಿ ಗ್ರೈಂಡ್ ಮಾಡಿ. ಅದ್ರ ಜೊತೆಗೆ ಸ್ವಲ್ಪ ಅರಶಿನ ಪುಡಿ ಹಾಕ್ಬಿಟ್ಟು ಸರಿಯಾಗಿ ರುಬ್ಬಿ. ಇದು ಇವಾಗ ಆಗಿದೆ. ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಈರುಳ್ಳಿಯನ್ನು ಹಾಕಿ ಅದರ ಜೊತೆಗೆ ಸ್ವಲ್ಪ ಫ್ರೈ ಮಾಡಿ. ಅದರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿರೋದು, ಅದರ ಜೊತೆಗೆ 1 ಹಸಿಮೆಣಸಿನಕಾಯಿ. ಇದನ್ನ ಸ್ವಲ್ಪ ಫ್ರೈ ಮಾಡಬೇಕು, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಇದು ಇವಾಗ ಆಗಿದೆ. ಇದರ ಜೊತೆಗೆ ಅರ್ಧ kg ಟೆಂಡರ್ ಚಿಕನ್ ಅನ್ನು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಇದ್ರ ಜೊತೆಗೆ ಒಂದು 1/2 ಟೊಮೆಟೊ ಕಟ್ ಮಾಡಿರೋದು ಇದ್ರ ಜೊತೆಗೆ ಹಾಕಬೇಕು. ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ನಾವು. ಸ್ವಲ್ಪ ಅರಸಿನ ಪುಡಿ, ಅದರ ಜೊತೆಗೆ ಉಪ್ಪನ್ನು ಹಾಕೋಬೇಕು. ಜಾಸ್ತಿ ಏನು ಹಾಕೋಕೆ ಹೋಗಬೇಡಿ, ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ಅರ್ಧ kg ಎಷ್ಟು ಬೇಕು ಅಂತ. ಮತ್ತೆ ನಾವು ಗ್ರೇವಿಗೂ ಹಾಕಬೇಕು ಉಪ್ಪನ್ನು. ಇದನ್ನು ಸರಿಯಾಗಿ ಫ್ರೈ ಮಾಡಿಬಿಟ್ಟು ಮುಚ್ಚಿಡಬೇಕು. ಒಂದು 5 ನಿಮಿಷ ಅಷ್ಟು ಇದು ಸರಿಯಾಗಿ ಬೇಯಬೇಕು. ಇವಾಗ ರಾಹುಲ, ಎಲ್ಲಿದ್ಯಪ್ಪ? ಬಾ ರಾಹುಲ, ಸ್ವಲ್ಪ ಅಲ್ಲಾಡ್ಸು.
ಹಾಯ್ ಫ್ರೆಂಡ್ಸ್, ಅದೇ ಥರ ನಾನು ಇದೇ ಥರ ವೀಡಿಯೋಸ್ಗಳನ್ನೆಲ್ಲ ಮಾಡ್ತೀನಿ. ನೀವು ನನಗೆ ಸಪೋರ್ಟ್ ಬೇಕು, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಇವಾಗ ಇದಕ್ಕೆ ನಾವೇನು ಗ್ರೈಂಡ್ ಮಾಡಿ ಇಟ್ಟಿದ್ದೀವಿ ಆವಾಗಲೇ ಅದನ್ನ ಇದಕ್ಕೆ ಹಾಕ್ಬಿಟ್ಟು ಸರಿಯಾಗಿ ಅದನ್ನು ಮಿಕ್ಸ್ ಮಾಡಬೇಕು. ನಿಮಗೆ ಎಷ್ಟು ಗ್ರೇವಿ ಬೇಕು ನೋಡಿ ಅಷ್ಟು ಹಾಕೋಬೇಕು ನೀವು ನೀರನ್ನು. ನಮ್ಮ ಮಂಗಳೂರು ಸ್ಟೈಲ್ ಕೋರಿ ರೊಟ್ಟಿ ಮಾಡೋದಂದರೆ ನಿಮಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಏನಕ್ಕಂದರೆ ರೊಟ್ಟಿಗೆ ಸ್ವಲ್ಪ ಗ್ರೇವಿ ಜಾಸ್ತಿ. ಅದೇ ಥರ ಇದನ್ನು ರೊಟ್ಟಿಗೇ ತಿನ್ನಬೇಕು ಅಂತ ಏನೂ ಇಲ್ಲ. ರೈಸಿಗೇನು ತಿನ್ಬೋದು, ದೋಸೆಗೇನು ತಿನ್ಬೋದು, ಇಡ್ಲಿಗೇನು ತಿನ್ಬೋದು. ನೋಡಿ ಇವಾಗ ಎಷ್ಟು ತಿಕ್ಕಾಯಿತು ಗ್ರೇವಿ. ಇದಕ್ಕೆ ನೀರು ಹಾಕಬೇಕು ಸ್ವಲ್ಪ. ನೀರು ಹಾಕ್ಬಿಟ್ಟು ಆವಾಗಲೇ ನಾವು ಉಪ್ಪನ್ನು ಹಾಕಿದ್ವಿ. ಇವಾಗ ಗ್ರೇವಿಗೆ ಉಪ್ಪು ಹಾಕಬೇಕು. ನಾವು ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಂತ ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಇವಾಗ ಬೇಯಬೇಕು, ಸರಿಯಾಗಿ ಬೇಯಬೇಕು. ಒಂದು 5 ನಿಮಿಷದ ಕಾಲ ಬೇಯಬೇಕು. ಇದನ್ನು ಮುಚ್ಚಿಡಬೇಕು ನಾವಿವಾಗ. ಇದು ಇವಾಗ ಆಗಿದೆ ನೋಡಿ. ಇನ್ನೂ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. 5 ನಿಮಿಷ ಆಗಿತ್ತು, ಇನ್ನೂ ಸ್ವಲ್ಪ 5 ನಿಮಿಷ ಬೇಯಿಸ್ಕೋಬೇಕು ನಾವು. ಅದರ ಆಯಿಲ್ ಎಲ್ಲ ಬಿಡಬೇಕು. ನಿಮಗೆ ಗೊತ್ತಾಗ್ಬಿಡುತ್ತೆ ಬೆಂದಿದೆ ಅಂತ. ನೋಡಿ ಇವಾಗ ನಿಮ್ಮ ಮಂಗಳೂರು ಸ್ಟೈಲ್ ಕೋರಿ ರೊಟ್ಟಿ ಚಿಕನ್ ರೆಡಿ ಆಗಿದೆ. ಇಷ್ಟೇ ಸಿಂಪಲ್ ಮೆಥಡ್. ಬೇಗ ಬೇಗ ಮಾಡ್ಬೋದು ನೀವು, ಏನೂ ಇಲ್ಲ. ಚೆನ್ನಾಗಿ ಬೆಂದಿದೆ ಚಿಕನ್ನು, ತುಂಬ ಟೇಸ್ಟ್ ಆಗಿರುತ್ತೆ. ನಿಮಗೆ ಕೋರಿ ರೊಟ್ಟಿಗೆ ಅಂತೂ ಮಸ್ತಾಗಿರುತ್ತೆ.